ಕೋರ್ಟ್ನಲ್ಲಿ ನಡೆದಂತಹ ಪ್ರಕ್ರಿಯೆಗಳೇನು ಮತ್ತೆ ಮುಂದಿನ ವಿಚಾರಣೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಕುರಿತಾಗಿ ದರ್ಶನ್ ಅವರ ಪರ ವಕೀಲರು ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅದೇನು ಅಂತ ಈ ವಿಡಿಯೋಲಿ ತಿಳ್ಕೊಳ್ಳೋಣ. ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿನ್ನೆ ನ್ಯಾಯಾಲಯಕ್ಕೆ ಎಲ್ಲ ಆರೋಪಿಗಳು ಕೂಡ ಹಾಜರಾಗಿದ್ರು. ಬೆಂಗಳೂರಿನ 64ನೇ CCH ನ್ಯಾಯಾಲಯದಲ್ಲಿ ದೋಷಾರೋಪಣೆ ನಿಗದಿ ಪ್ರಕ್ರಿಯೆ ಕೂಡ ಮಾಡಲಾಯಿತು. ಎಲ್ಲ 17 ಆರೋಪಿಗಳ ಎದುರು ನ್ಯಾಯಾಧೀಶರು ದೋಷಾರೋಪಗಳನ್ನ ಓದಿ ಹೇಳ್ತಾರೆ. ಅಂದಹಾಗೆ ಕ್ರಿಮಿನಲ್ ಪ್ರಕರಣ ಯಾವುದೇ ಆಗಿರಲಿ ಈ ಒಂದು ಪ್ರಕ್ರಿಯೆ ಕಾಮನ್ ಆಗಿ ರೀತಿ ನಡೆಯುತ್ತೆ. ಜೈಲಿನಲ್ಲಿರುವಂಥ ಆರೋಪಿಗಳು ಮತ್ತೆ ಜಾಮೀನು ಪಡೆದಂಥ ಆರೋಪಿಗಳು ಇಬ್ಬರು ಕೂಡ ನ್ಯಾಯಾಧೀಶರ ಎದುರು ಹಾಜರಾಗಿರ್ತಾರೆ. ಪೊಲೀಸರು ಇದುವರೆಗೂ ತನಿಖೆ ನಡೆಸಿ ಚಾರ್ಜ್ ಶೀಟ್ ಅನ್ನ ಹಾಕಿದ್ರು. ಅದು ಎವಿಡೆನ್ಸ್ ಆಗೋದಿಲ್ಲ. ಇಂದು ಕೋರ್ಟ್ ದೋಷಾರೋಪಣೆಯನ್ನ ಹೊರಸಿದೆ. ಈ ಆರೋಪಗಳ ಮೇಲೆ ಇನ್ನು ಮುಂದೆ ವಿಚಾರಣೆ ಆರಂಭ ಆಗುತ್ತೆ ಅಂತ ದರ್ಶನ್ ಅವರ ಪರ ವಕೀಲರು ಹೇಳ್ತಾರೆ. ಕೋರ್ಟ್ನಲ್ಲಿ ನಿಮ್ಮ ಮೇಲೆ ಇಂತಹ ಪ್ರಕರಣಗಳಿದೆ, ಇಂತಹ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅಂತ ಜಡ್ಜ್ ಸಾಹೇಬ್ರು ಎಲ್ಲ ಆರೋಪಿಗಳ ಎದುರು ಓದಿದ್ದಾರೆ. ಆದರೆ ಎಲ್ಲ ಆರೋಪಿಗಳು ಇದನ್ನ ನಿರಾಕರಿಸಿದ್ದಾರೆ. ಈ ಪ್ರಕರಣಕ್ಕೂ ನಮಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ, ಹಾಗಾಗಿ ವಿಚಾರಣೆ ನಡೆಯಲಿ, ವಿಚಾರಣೆ ಎದುರಿಸಲಿಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ ಅಂತ ಆರೋಪಿಗಳು ಉತ್ತರ ಕೊಟ್ಟಿದ್ದಾರೆ ಅಂತ ವಕೀಲರು ಹೇಳಿದ್ರು. ಇನ್ಮುಂದೆ ಸಾಕ್ಷಿಗಳ ವಿಚಾರಣೆಗೆ ಒಂದು ದಿನಾಂಕ ಕೂಡ ನಿಗದಿಯಾಗುತ್ತೆ. ಅದಕ್ಕೂ ಮುನ್ನ ಪ್ರಾಸಿಕ್ಯೂಷನ್ ರವರು ಸಾಕ್ಷಿಗಳ ಪಟ್ಟಿಯನ್ನ ನೀಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ ಯಾರೆಲ್ಲ ಸಾಕ್ಷಿಗಳು ಇದ್ದಾರೆ, ಮೊದಲು ಯಾರ ವಿಚಾರಣೆ ನಡೆಸಬೇಕು ಅನ್ನೋ ಮಾಹಿತಿಯನ್ನ ನ್ಯಾಯಾಲಯಕ್ಕೆ ಮತ್ತು ನಮಗೆ ಪ್ರಾಸಿಕ್ಯೂಷನ್ ಅವರು ನೀಡಬೇಕಾಗತ್ತೆ. ಅದರ ಆಧಾರದ ಮೇಲೆ ಸಾಕ್ಷಿಗಳನ್ನ ಕರೀಲಿಕ್ಕೆ ದಿನಾಂಕವನ್ನ ಕೋರ್ಟ್ ನಿಗದಿ ಮಾಡುತ್ತೆ ಅಂತ ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಪರ ವಕೀಲರು ಮಾಹಿತಿಯನ್ನ ಕೊಟ್ಟರು. ಈಗ ಮುಂದಿನ ದಿನಗಳಲ್ಲಿ ಏನು ವಿಚಾರಣೆಗಳು ನಡೆಯುತ್ತೋ ಆ ಎಲ್ಲಾ ವಿಚಾರಣೆಗಳು ಕೂಡ ಆರೋಪಿಗಳ ಸಮ್ಮುಖದಲ್ಲೇ ನಡಿಬೇಕಾಗುತ್ತೆ. ಹಾಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರನ್ನೆಲ್ಲರೂ ಹಾಜರುಪಡಿಸ್ತಾರ ಅಥವಾ ಖುದ್ದಾಗಿ ಹಾಜರಾಗಬೇಕಾ ಅನ್ನೋದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ನವೆಂಬರ್ 10ನೇ ತಾರೀಕು ರೆಗ್ಯುಲರ್ ವಿಚಾರಣೆ ಇರೋದ್ರಿಂದ ಆರೋಪಿಗಳು ಅಂದು ಕೂಡ ಹಾಜರಾಗಬೇಕಾಗುತ್ತೆ ಅಂತ ದರ್ಶನ್ ಅವರ ಪರ ವಕೀಲರು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಆರೋಪಿಗಳು ನಮ್ಮ ವಕೀಲರನ್ನು ಬದಲಾಯಿಸಬೇಕು, ಹೀಗಾಗಿ ಹೆಚ್ಚಿನ ಕಾಲಾವಕಾಶ ನೀಡುವಂತೆ ಕೂಡ ಮನವಿ ಮಾಡಿಕೊಂಡ್ರು. ಆರೋಪ ನಿಗದಿ ಮಾಡಿದ ನಂತರ ಕೋರ್ಟ್ ಮುಂದಿನ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿ ವಿಚಾರಣೆಗೆ ಆದೇಶ ಮಾಡಿತು. ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.